ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ರುಚಿ ಅಂತೂ ಅದ್ಭುತವಾಗಿದೆ. ಜಸ್ಟ್ ಸಿಂಪಲ್ ಒಂದು 20 ನಿಮಿಷ ಟೈಮ್ ಕೊಟ್ಟರೆ ಈ ಕಿಚಡಿನ ರೆಡಿ ಮಾಡ್ಬೋದು. ನಾನು 1 ಕಪ್ ಅಷ್ಟೇ ತೊಗೊಂಡಿರೋಂಥದ್ದು, ನವಣೆ ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ಅದನ್ನು 1-2 ಗಂಟೆ ಆದರೂ ನೆನೆಸ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 7-8 ಗಂಟೆ ಆದರೂ ನೆನೆಸ್ಕೋಬೇಕು ಸಿರಿಧಾನ್ಯಗಳನ್ನ. ಇಲ್ಲಿ ಟೈಮ್ ಇಲ್ಲದಿರೋ ಕಾರಣ ಜಸ್ಟ್ 2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಹೆಸರುಬೇಳೆ ತೊಗೊಂಡಿದ್ದೀನಿ, ಅದು ಕೂಡ 1 ಕಪ್ ಅಷ್ಟು. ನೀವು ಅಥವಾ ಹೆಸರುಬೇಳೆ ಸ್ವಲ್ಪ, ತೊಗರಿಬೇಳೆ ಸ್ವಲ್ಪ ಕೂಡ ಹಾಕ್ಕೊಂಡು 1 ಕಪ್ ಅಷ್ಟು ಮಾಡ್ಕೊಳ್ಬಹುದು, ಅಥವಾ 3/4 ಕಪ್ ಅಷ್ಟು ಕೂಡ ಹಾಕ್ಕೊಳ್ಬಹುದು. 1 ಕಪ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಿರಿಧಾನ್ಯ ಬದಲಿಗೆ ಅಕ್ಕಿ ಕೂಡ ತೊಗೊಳ್ಬೋದು, ಅಥವಾ ಗೋಧಿ ನುಚ್ಚು ಕೂಡ ತೊಗೊಳ್ಬಹುದು, ಅಥವಾ ಬೇರೆ ಯಾವುದನ್ನ ಸಿರಿಧಾನ್ಯ ಕೂಡ ತೊಗೊಳ್ಬಹುದು. ಎರಡು ನೆನೆಯೋದಕ್ಕೆ 1 ಕಪ್ ಅಷ್ಟು ಕುಡಿಯೋ ನೀರನ್ನೇ ಹಾಕ್ಕೊಂಡು ನೆನೆಸಿಟ್ಕೊಳ್ತಾ ಇದ್ದೀನಿ. ಈ ನೀರನ್ನ ಕೂಡ ವೇಸ್ಟ್ ಮಾಡೋದಿಲ್ಲ, ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಹಾಗಾಗಿ ಯಾವ ನೀರನ್ನ ಅಡುಗೆಗೆ ಉಪಯೋಗಿಸ್ತೀರ ಆ ನೀರನ್ನ ಹಾಕ್ಕೊಂಡು 1 ಕಪ್ ಅಷ್ಟು ನೆನೆಸಿಟ್ಕೊಳ್ಳೋಣ. 2 ಗಂಟೆ ನಂತರ ನೆನೆಸಿರೋಂಥ ನೀರಿನ ಸಮೇತನೇ ನವಣೆ ಹಾಕಿ, ಅಕ್ಕಿ ಹಾಕಿ ಹಾಗೂ ಹೆಸರುಬೇಳೆ ಎರಡನ್ನೂ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಗೆಯೇ ಇಲ್ಲಿ ನಾನು ಕಡಲೆಕಾಯಿ ಬೀಜ ಕೂಡ 1/4 ಕಪ್ ಅಷ್ಟು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ನನಗೆ ತುಂಬ ಇಷ್ಟ ಬೆಂದಿದ್ದು, ಹಾಗಾಗಿ ಪೊಂಗಲ್ಗೆ, ಬಿಸಿಬೇಳೆ ಭಾತ್ಗೆ ಈ ಥರ ಎಲ್ಲ ಹಾಕ್ಕೊಳ್ತೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಕಂಪಲ್ಸರಿ ಇಲ್ಲ, ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಮತ್ತು ಈ ಪಾತ್ರೆಗಳಲ್ಲಿ ಅಂಟ್ಕೊಂಡಿದೆಯಲ್ಲ ಸಿರಿಧಾನ್ಯ, ಇದೆಲ್ಲ ಕೈನಲ್ಲಿ ತೆಗೆಯೋದಕ್ಕೆ ಹೋದರೆ ಸ್ವಲ್ಪ ರಿಸ್ಕು. ಹಾಗಾಗಿ ನೀರು ಹಾಕ್ಕೊಂಡು ಈ ರೀತಿ ಅಲಗಾಡಿಸಿ ಹಾಕ್ಕೊಳ್ಳಿ. ಟೋಟಲ್ ನಾನಿಲ್ಲಿ ಮತ್ತೆ 4 ಕಪ್ ಅಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಟೋಟಲ್ಲು ನೆನೆಸೋದಕ್ಕೆ 2 ಕಪ್ ಅಷ್ಟು, ಹಾಗೆ ಮತ್ತೆ ಕುಕ್ಕರ್ಗೆ ಹಾಕಿರೋದು 4 ಕಪ್ ಅಷ್ಟು, ಟೋಟಲ್ಲು 6 ಕಪ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಳದಿ ಪುಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು 3 ವಿಸಲ್ ಕೂಗಿಸ್ಕೋಬೇಕಾಗತ್ತೆ. 2 ವಿಸಲ್ ಹೈ ಫ್ಲೇಮು, 1 ವಿಸಲ್ ಲೋ ಫ್ಲೇಮಲ್ಲಿ ಕೂಗಿಸ್ಕೊಳ್ಳಿ ಸಿಮ್ಮಲ್ಲಿ. ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಹಾಗಾಗಿ ನಾನು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಕೂಡ ಒಂದು 3 ನಿಮಿಷದಷ್ಟು ಬಿಸಿನೀರಲ್ಲಿ ಹಾಕಿ ಕುದಿಸಿ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಬೇಯಿಸಬೇಕಾಗಿಲ್ಲ, ಜಸ್ಟ್ ಸಾಫ್ಟಾಗಷ್ಟು ಒಂದು 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ನಂತರ ಅದೇ ಪೇಸ್ಟಿಗೆ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳಿ. ಪಾಲಕ್ ಸೊಪ್ಪನ್ನ ಬರೀ ಎಲೆ ಹಾಕ್ಕೊಳ್ಬೇಡಿ, ಕಡ್ಡಿ ಸಮೇತನೇ ಹಾಕ್ಕೊಳ್ಳಿ. ಬೇಯಿಸಿ ರುಬ್ಬರಿಂದ ಕಡ್ಡಿ ಕೂಡ ತುಂಬಾ ಇಂಪಾರ್ಟೆಂಟು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆದಷ್ಟು ಸೊಪ್ಪು ತೊಗೊಳ್ವಾಗಲೇ ಸ್ವಲ್ಪ ಚಿಕ್ಕದಾಗಿರೋಂಥದ್ದು, ತುಂಬ ಉದ್ದ ಇರಬಾರ್ದು, ಚಿಕ್ಕದಾಗಿರೋಂಥ ಸೊಪ್ಪು ತೊಗೊಳ್ಳಿ. ಇವಾಗ ಕಾಂಡ ಕೂಡ ಉಪಯೋಗಿಸ್ಕೊಳ್ಬಹುದು. 2 ಟೊಮೊಟೊನು, ಒಂದು 3 ಗೆಡ್ಡೆಯಷ್ಟು ಈರುಳ್ಳಿ, ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಇಲ್ಲಾಂದರೆ ಕಸ್ತೂರಿ ಮೆಂತ್ಯ ಕೂಡ ಉಪಯೋಗಿಸ್ಕೊಳ್ಬಹುದು. ಇಂಗು, ಬೆಲ್ಲ ಅರ್ಧ ಸ್ಪೂನು, ಧನಿಯಾದ ಪುಡಿ, ಖಾರದ ಪುಡಿ 1 ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಅರ್ಧ ಸ್ಪೂನು, 1 ಬ್ಯಾಡಗಿ ಜೀರಿಗೆ ಮೆಣಸು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಫ್ಲೇವರು ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಗಾಣದ ಎಣ್ಣೆಗಳನ್ನ ಉಪಯೋಗಿಸ್ಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಟಪಟ ನಂತರ 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಇಂಗು ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಲ್ಲ ಅಂದರೆ, ಅದು ಪೇಸ್ಟನ್ನು ಸಪ್ರೇಟಾಗಿ ಮಾಡಿದರೆ ಇವಾಗ ಹಾಕ್ಕೊಳ್ಬೋದು, ಅಥವಾ ಪೇಸ್ಟ್ ಮಾಡಿಲ್ಲ ಅಂದರೆ ಶುಂಠಿನ ತುರಿದು ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೊಳ್ಬಹುದು. ಈಗ ತೊಗೊಂಡಿರೋಂಥ ಒಂದು ಅರ್ಧ ಕಪ್ ಅಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಹೊಗೆ ಬಂದರೆ ಸ್ವಲ್ಪ ಸ್ಟವ್ನ ಸಿಮ್ ಮಾಡ್ಕೊಳ್ಳಿ. ಹಾಗೆ 3 ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಂಡು, ನಾನು ಇಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಬಳಸ್ಕೊಂಡಿದ್ದೀನಿ. ಸಿರಿಧಾನ್ಯ ಏನು ಬಾಯಿಗೆ ಸಿಗೋದಿಲ್ಲ ಅಲ್ವಾ, ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಜೊತೆಗೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮಾತ್ರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಬಣ್ಣ ಬದಲಾಗೋದು ಬೇಡ. ಹಾಗೆ ತೊಗೊಂಡಿರೋಂಥ ನಾಟಿ ಟೊಮೊಟೊ 2 ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹಾಕಿದ್ರು ಕೂಡ ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ. ಕೊನೆಯಲ್ಲಿ ನೀವು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬಹುದು. ಈಗ ನಾವು ಕುಕ್ಕರ್ನಲ್ಲಿ ಬೇಯಿಸಿರೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ. ಈ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ. ಟೊಮೊಟೊ ಸ್ವಲ್ಪ ಬಾಯಿಗೆ ಸಿಗಲಿ ಅಂತಲೇ ಸ್ವಲ್ಪ ದಪ್ಪವಾಗಿ ಹೆಚ್ಚಿದ್ದೀನಿ, ತುಂಬ ಏನು ಸಾಫ್ಟ್ ಆಗೋದು ಬೇಡ ಅಂಥೇಳಿ. ಈಗ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಆದ ನಂತರ ಉಳಿದಂಥ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ಇದೇ ನೀವು ಪಾಲಕ್ ಸೊಪ್ಪು ಬದಲಿಗೆ ಹೀಗೇ ಜಸ್ಟ್ ಇದನ್ನೇ ಒಗ್ಗರಣೆ ಮಿಕ್ಸ್ ಮಾಡಿದ್ರೆ ದಾಲ್ ಫ್ರೈ ಆಗುತ್ತೆ, ದಾಲ್ ಕಿಚಡಿ ಆಗುತ್ತೆ. ಇಲ್ಲ ಪಾಲಕ್ ಸೊಪ್ಪು ಹಾಕಿದ್ರೆ ಪಾಲಕ್ ದಾಲ್ ಕಿಚಡಿ ಆಗುತ್ತೆ. ನಾವು ತೊಗೊಂಡಿರೋಂಥ ಬೆಲ್ಲ ಮತ್ತು ಧನಿಯಾದ ಪುಡಿ, ಖಾರದ ಪುಡಿ, ಬ್ಯಾಡಗಿ ಪುಡಿ ಕಲರ್ಗೋಸ್ಕರ ತೊಗೊಂಡಿದ್ದೀನಿ. ನೀವು ತುಂಬ ಪಾಲಕ್ ಉಪಯೋಗಿಸೋದ್ರಿಂದ ತುಂಬ ಗ್ರೀನ್ ಕಲರೇ ಬೇಕು ಅನ್ನೋದಾದರೆ ಸ್ವಲ್ಪ ಧನಿಯಾದ ಪುಡಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಖಾರದ ಪುಡಿ ಬದಲಿಗೆ ಹಸಿಮೆಣ್ಸಿಕಾಯಿನ ಪಾಲಕ್ ಸೊಪ್ಪು ರುಬ್ಬುವಾಗಲೇ ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡ್ಕೊಳ್ಳಿ. ಅರಿಶಿನ ಪುಡಿನ ಕ್ವಿಟ್ ಮಾಡಿ, ಆವಾಗ ಗ್ರೀನ್ ಕಲರೇ ಕಾಣುತ್ತೆ. ಪಾಲಕ್ ಸೊಪ್ಪು ನಾನಿಲ್ಲಿ ಅಸಿಡಿಟಿ ಆಗುತ್ತೆ ಅಂತೇಳಿ ಹಸಿಮೆಣ್ಸಿಕಾಯಿನ ಬಳಸಿಲ್ಲ. ಪಾಲಕ್ ಸೊಪ್ಪು ರುಬ್ಬಿರೋದು ಸ್ವಲ್ಪ ನೀರು ಹಾಕಿ ಈ ರೀತಿ 1-2 ನಿಮಿಷ ಮಿಕ್ಸ್ ಮಾಡಿ ಕುದಿಸ್ಕೋಬೇಕಾಗತ್ತೆ.
ನಂತರ ಇಲ್ಲಿ ನಾವು ಆಮೇಲೆ ಕುಕ್ಕರ್ನಲ್ಲಿ ಕೂಗಿಸಿದ್ವಲ್ಲ ಸಿರಿಧಾನ್ಯ ಮತ್ತು ಬೇಳೆ ಎರಡನ್ನೂ ಸ್ವಲ್ಪ ಈ ರೀತಿ ಸೌಟಿಂದ ಸ್ವಲ್ಪ ಜಸ್ಟ್ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಕಿಚಡಿ ಮತ್ತು ಪೊಂಗಲ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಧಾನ್ಯಗಳೇ ಬೇರೆ ಕಡೆ, ನಾವು ಹಾಕಿರೋಂಥ ನೀರೇ ಬೇರೆ ಕಡೆ ಹಾಕಬಾರ್ದು. ಹಾಗಾಗಿ ಚೆನ್ನಾಗಿ ಈ ರೀತಿ ಅದನ್ನು ಕುಕ್ಕರ್ ಓಪನ್ ಮಾಡಿದಾಗಲೇ ಒಂದು ಸಲ ಜಸ್ಟ್ ಮಿಕ್ಸ್ ಮಾಡ್ಕೊಬಿಟ್ರೆ, ಒಂದು 7-8 ಸಲ ಸೌಟಿಂದಲೇ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಅಲ್ಲಿ ಟೋಟಲ್ 6 ಕಪ್ ನೀರಾಗಿತ್ತಲ್ಲ, ಈಗ ಒಗ್ಗರಣೆ ಪಾತ್ರೆಗೆ 1 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಒಗ್ಗರಣೆ ಸಮೇತ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆದರೂ ಇಲ್ಲಿ ಗಟ್ಟಿ ಅನಿಸುತ್ತೆ ಅಂತೇಳಿ ಕೊನೆಯಲ್ಲಿ ಕೂಡ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಟೋಟಲ್ಲು 1 ಕಪ್ಪು ಸಿರಿಧಾನ್ಯಗೆ 4 ಕಪ್ಪಷ್ಟು ನೀರು, 1 ಕಪ್ಪು ಹೆಸರು ಬೇಳೆಗೆ ಮತ್ತೆ 4 ಕಪ್ಪಷ್ಟು ನೀರು, ಟೋಟಲ್ 8 ಕಪ್ಪಷ್ಟು ನೀರನ್ನ ಇಲ್ಲಿ ಬಳಸ್ಕೊಂಡಿದ್ದೀನಿ. ನಿಮಗೆ ನೋಡಿ ತುಂಬ ಗಟ್ಟಿ ಆಯಿತು ಅನ್ಸರೆ ಹೆಸರು ಬೇಳೆ ಹಾಕಿರೋದ್ರಿಂದ ನೀವು ಅದು ತಣ್ಣಗೆ ಆದಂಗೆಲ್ಲ ಗಟ್ಟಿ ಹಾಕ್ತಿರುತ್ತೆ. ಇದಾದ ತಕ್ಷಣ ನೀವೇನು ಮಾಡಬೇಕು, ಕುಕ್ಕರಿಂದ ಇಳಿಸಿದ ತಕ್ಷಣ ಒಂದು ತಿನ್ನೋದಿದ್ರೆ ಬೇಗ ಸರ್ವ್ ಮಾಡಿ, ಇಲ್ಲಾಂದರೆ ಒಂದು 10 ನಿಮಿಷ ಬಿಟ್ಕೊಂಡು ಒಂದು ಹಾಟ್ ಬಾಕ್ಸಲ್ಲಿ ಎತ್ತಿಟ್ಕೊಬಿಡಿ. ಆವಾಗ ನಿಮಗೆ ನೀವು ಸಾಯಂಕಾಲಕ್ಕೆ ಮಾಡಿ ಬೆಳಗ್ಗೆ ಮಾಡಿ ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ತಿಂತೀವಿ ಅಂದರೂ ಅದೇ ಹದ ಇರುತ್ತೆ, ಬಿಸಿಯಾಗಿ ಕೂಡ ಇರುತ್ತೆ. ನೀವು ಕುಕ್ಕರ್ನಲ್ಲೇ ಬಿಟ್ಟರೆ 1-2 ಗಂಟೆ ಆದ ನಂತರ ಕೇಕ್ ಥರ ಗಟ್ಟಿಯಾಗ್ತಾ ಹೋಗುತ್ತೆ. ಅವಾಗ ಪ್ರತಿ ಸಲ ನೀರು ಹಾಕಿ ಕುದಿಸಿದ್ರೆ ರುಚಿ ಇರೋದಿಲ್ಲ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ತುಂಬ ಪರ್ಫೆಕ್ಟಾಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾದಂಥ ನವಣೆ ಪಾಲಕ್ ಕಿಚಡಿ, ದಾಲ್ ಕಿಚಡಿ ಸಖತ್ತಾಗಿದೆ. ಟೇಸ್ಟು ತುಂಬಾ ರುಚಿಯಾಗಿದೆ. ಕಡಲೆಕಾಯಿ ಬೀಜ ಅಂತೂ ಎಷ್ಟು ಚೆನ್ನಾಗಿ ಬಾಯಿಗೆ ಸಿಗುತ್ತೆ, ಸಾಫ್ಟಾಗಿ ಬೆಂದಿರುತ್ತೆ, ಬೇರೇನೂ ಸಿಗೋದಿಲ್ಲ. ಟೊಮೊಟೊ, ಈರುಳ್ಳಿ, ಕಡಲೆಕಾಯಿ ಬೀಜ ಅಷ್ಟೇ ಬಾಯಿಗೆ ಸಿಗೋದ್ರಿಂದ ತುಂಬ ರುಚಿಯಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಡಯಟ್ ಮಾಡೋರು ಮಾಡಬಹುದು, BP ಶುಗರ್ ಇರೋರು ಕೂಡ ಯೂಸ್ ಮಾಡಬಹುದು. ಈ ರೀತಿ ಸಿರಿಧಾನ್ಯಗಳು ಯಾವುದನ್ನು ಬಳಸ್ಕೊಳ್ಳಿ, ಅಥವಾ ಗೋಧಿ ನುಚ್ಚಲ್ಲಿ ಕೂಡ ಮಾಡಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಓಕೆ ಬಾಯ್, ಥ್ಯಾಂಕ್ ಯು.